ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರಕಿದ್ದು ಹಾಗೂ ದುರ್ಯೋಧನನಿಗೆ ಮೈತ್ರೇಯ ಮುನಿಗಳಿಂದ ಶಾಪ ಬಂದಿದ್ದು. ಪಾಂಡವರು ಕಾಮ್ಯಕವನದಲ್ಲಿ ಉಳಿಯಲಾರಂಭಿಸಿದಾಗ ಒಮ್ಮೆ ಕುಲಪುರೋಹಿತರಾದ ಧೌಮ್ಯರು ಅಲ್ಲಿಗೆ ಆಗಮಿಸಿದ್ದರು. ಗೌರವದಿಂದ ಸತ್ಕರಿಸಿದ ಧರ್ಮರಾಜನಿಗೆ, ಪಾಂಡುಸುತರೆ, ನೀವು ಕಾಡಿನಲ್ಲಿ ಇರುವ ಸಮಯದಲ್ಲಿ ಕಷ್ಟಪಡಬೇಕಿಲ್ಲ. ಸಕಲ ಜೀವಿಗಳನ್ನು ರಕ್ಷಿಸುವ ಸೂರ್ಯ ಭಗವಂತನನ್ನು ಆರಾಧಿಸಿರಿ. ಅವನು ನಿಮ್ಮ ಆಹಾರ ಸಮಸ್ಯೆಯನ್ನು ದೂರ ಮಾಡುತ್ತಾನೆ ಎಂದು ಹೇಳಿದರು. ಯುಧಿಷ್ಠರನು ತಮ್ಮಂದಿರೊಂದಿಗೆ ಸೇರಿ ದ್ರೌಪದಿ ಸಹಿತ ಸೂರ್ಯನನ್ನು ಆರಾಧಿಸಿದನು. ಸೂರ್ಯ ಭಗವಂತನು ಅವರ ಎದುರಿಗೆ ಪ್ರತ್ಯಕ್ಷನಾಗಿ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದನು. ಈ ಪಾತ್ರೆಯಿಂದ ನಿಮಗೆ ಪ್ರತಿದಿನವೂ ಬೇಕಾದ ಆಹಾರವು ಸಿಗುವುದು. ಒಮ್ಮೆ ಅದನ್ನು ಉಪಯೋಗಿಸಿ ಬೋರಲು ಹಾಕಿದರೆ ಮತ್ತೆ ಮರುದಿನವೇ ಅದು ಆಹಾರವನ್ನು ಒದಗಿಸುವುದು ಎಂದು ಹೇಳಿ ಪಾಂಡವರನ್ನು ಹರಸಿ ಹೋದನು. ಅಕ್ಷಯ ಪಾತ್ರೆಯಿಂದ ಬೇಕಾದ ವಸ್ತುಗಳನ್ನು ಪಡೆದು ಪಾಂಡವರು ನಿಶ್ಚಿಂತರಾದರು. ತಮ್ಮ ಉತ್ತಮ ಕಾರ್ಯಗಳನ್ನು ಬಿಡಲಿಲ್ಲ. ಪ್ರತಿದಿನವೂ ಪವಿತ್ರ ನದಿಯಲ್ಲಿ ಸ್ನಾನ, ಸೂರ್ಯಾರಾಧನೆ, ಅನಂತರ ವನವಾಸಿಗಳಿಗೆ ತೊಂದರೆ ಕೊಡುತ್ತಿದ್ದ ಕಾಡು ಮೃಗಗಳ ಬೇಟೆ, ಸಾಯಂಕಾಲದ ಸಮಯದಲ್ಲಿ ತಪಸ್ವಿಗಳೊಂದಿಗೆ ಪುರಾಣ ಪ್ರವಚನಗಳನ್ನು ಕೇಳುವುದು ಮುಂತಾದ ಕಾರ್ಯಗಳನ್ನು ಮಾಡುತ್ತಿದ್ದರು. ಸಾಧು ಸಂತರ ಉಪದೇಶಗಳನ್ನು ಕೇಳುತ್ತಿದ್ದರು. ಪಾಂಡವರನ್ನು ಕಾಣಲು ಅನೇಕ ರಾಜ ಮಹಾರಾಜರು ಬರಲಾರಂಭಿಸಿದರು. ಪಾಂಡವರು ದ್ಯೂತದಲ್ಲಿ ಸೋತು ವನ ಸೇರಿದರೂ ಅವರ ಖ್ಯಾತಿಯು ದೇಶ ವಿದೇಶಗಳಲ್ಲಿ ಹಬ್ಬಿತು. ದೃಪದ ರಾಜನು ಮಗನೊಂದಿಗೆ ಬಂದು, ಧರ್ಮರಾಜ, ನಿಮಗೇನು ಬೇಕೋ ಕೇಳಿರಿ. ನಾನು ಯಾವುದೇ ರೀತಿಯ ಸಹಾಯವನ್ನು ಮಾಡಲು ಸಿದ್ಧನಿದ್ದೇನೆ. ನೀನು ಬಯಸಿದರೆ ಈಗಲೇ ಸೇನೆಯನ್ನು ತರಿಸಿ ಹಸ್ತಿನಾವತಿಯ ಮೇಲೆ ದಾಳಿ ಮಾಡುತ್ತೇನೆ. ನೀವು ಕೌರವರನ್ನು ಯುದ್ಧದಲ್ಲಿ ಸೋಲಿಸಿ ರಾಜ್ಯವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದನು. ದೃಪದ ರಾಜನ ಮಾತುಗಳಿಂದ ಸಂತುಷ್ಟನಾದ ಧರ್ಮರಾಜನು, ಬಂಧುವೆ, ನಿಮ್ಮ ಅಭಿಮಾನ ಪ್ರೀತಿ ಸದಾ ಇರಲಿ. ನಾನೀಗ ನಿಯಮಕ್ಕೆ ಕಟ್ಟು ಬಿದ್ದಿರುವೆ. ಹಸ್ತಿನಾವತಿಯ ಮೇಲೆ ಆಕ್ರಮಣ ಮಾಡುವುದು ಸರಿಯಲ್ಲ. 13 ವರ್ಷಗಳ ಜೀವನವನ್ನು ಮುಗಿಸಿದ ನಂತರವೇ ಆ ವಿಚಾರ ಎದುರಾಗುವುದು. ನಿಯಮವನ್ನು ಮೀರಿ ರಾಜ್ಯವನ್ನು ಪಡೆದರೆ ಅದು ಕರ್ತವ್ಯವೆನಿಸುವುದೇ ಎಂದು ನಾವು ಧರ್ಮವ ಮಾರ್ಗವನ್ನು ಮೀರುವುದಿಲ್ಲ ಎಂದು ಹೇಳಿದನು. ಇತ್ತ ವಿದುರನು ಹಿಂತಿರುಗಿ ಬಂದಿರುವುದು ದುರ್ಯೋಧನನಿಗೆ ಇಷ್ಟವಾಗಿರಲಿಲ್ಲ. ಧೃತರಾಷ್ಟ್ರನು ಅವನ ಮಾತನ್ನು ಕೇಳಿ ಎಲ್ಲಿ ಮತ್ತೆ ಪಾಂಡವರನ್ನು ಉತ್ತಮ ಸ್ಥಿತಿಗೆ ಏರಿಸಿಬಿಡುತ್ತಾನೋ ಎಂದು ಅವನಿಗೆ ಚಿಂತೆ ಹತ್ತಿತ್ತು. ಶಕುನಿಯು ಅದೆಂದಿಗೂ ಆಗಲಾರದು. ಪಾಂಡವರು ಸತ್ಯವಂತರು. ಧೃತರಾಷ್ಟ್ರನು ಹೇಳಿದರು ಅವರು ಆಡಿದ ಮಾತಿಗೆ ತಪ್ಪಿ ಹಿಂತಿರುಗಿ ಬರುವುದಿಲ್ಲ. ಬಂದರೂ ಅವರು ಪ್ರತಿಜ್ಞೆ ಮೀರಿದವರಾಗಿ ನಾವೇ ನ್ಯಾಯವಂತರಾಗುತ್ತೇವೆ. ಅವರಲ್ಲಿ ಹುಳುಕುಗಳನ್ನು ಬೇಕಾದಷ್ಟು ಕಂಡುಹಿಡಿಯಬಹುದು ಎಂದು ಹೇಳಿದನು. ದುಶ್ಯಾಸನನು ಸಹ ಅದನ್ನೇ ಅನುಮೋದಿಸಿದನು. ಕರ್ಣನು, ನಿನ್ನ ಮನಸ್ಸು ತಿಳಿದಿದೆ ದುರ್ಯೋಧನ. ಆ ವಿಚಾರದಲ್ಲಿ ನಮ್ಮದೆಲ್ಲ ಒಂದೇ ಮತ ಎಂದನು. ಈ ಮಾತು ದುರ್ಯೋಧನನಿಗೆ ರುಚಿಸದೆ ಅವನು ಮುಖ ತಿರುಗಿಸಿಕೊಂಡನು. ಕೂಡಲೇ ಕರ್ಣನು ಎದ್ದು ದುರ್ಯೋಧನನಿಗೆ ಪ್ರಿಯವಾಗಿರುವುದನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಎಲ್ಲರೂ ಶಸ್ತ್ರಧಾರಿಗಳಾಗಿ ರಥದಲ್ಲಿ ಕುಳಿತು ಹೋಗಿ ಆ ಪಾಂಡವರನ್ನು ಧ್ವಂಸ ಮಾಡಿ ಬರೋಣ. ಅವರು ತಣ್ಣಗಾದರೆ ನಮ್ಮಲ್ಲಿ ಆಮೇಲೆ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವೇ ಇರುವುದಿಲ್ಲ ಎಂದನು. ಅದಕ್ಕೆ ಎಲ್ಲರೂ ಒಪ್ಪಿ ಹೊರಡುವುದರಲ್ಲಿದ್ದರು. ಅಷ್ಟರಲ್ಲಿ ಮೈತ್ರೇಯನೆಂಬ ಋಷಿಯು ಅಲ್ಲಿಗೆ ಬಂದರು. ಧೃತರಾಷ್ಟ್ರನು ಅವರನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ವಿನಯದಿಂದ, ನೀವು ಕುರುಜಾಂಘಲದಿಂದ ಬಂದಿರಲ್ಲವೇ? ಅಲ್ಲಿ ಪಾಂಡವರನ್ನು ನೋಡಿರುವಿರಾ? ಅವರು ಕ್ಷೇಮದಿಂದಿರುವರೆ, ಸ್ನೇಹದಿಂದಿರುವರೆ, ಪ್ರತಿಜ್ಞೆಯನ್ನು ಪರಿಪಾಲಿಸಬೇಕೆಂದಿರುವರೆ ಎಂದು ಕೇಳಿದನು. ಅವರು ತೀರ್ಥಯಾತ್ರೆ ಮಾಡಿಕೊಂಡು ಕುರುಜಾಂಘಲದ ಮೇಲೆ ಬರುತ್ತಾ ಅಕಸ್ಮಾತಾಗಿ ಕಾಮ್ಯಕವನದಲ್ಲಿ ಧರ್ಮರಾಜನನ್ನು ಕಂಡೆ. ಜಟಾಜೀನಧಾರಿಯಾಗಿ ತಪೋವನದಲ್ಲಿದ್ದ ಅವನನ್ನು ಅನೇಕ ಋಷಿಗಳು ನೋಡುವುದಕ್ಕೆ ಬಂದಿದ್ದರು.
ಅಲ್ಲಿ ನಿನ್ನ ಮಕ್ಕಳ ದುರ್ನೀತಿಯು ಜೂಜಿನಿಂದ ಬಂದ ದೊಡ್ಡ ಅಪಾಯವೂ ತಿಳಿಯಿತು. ಆದ್ದರಿಂದ ನಿನ್ನನ್ನು ನೋಡಿಕೊಂಡು ಹೋಗೋಣವೆಂದು ಬಂದೆ. ನಿನ್ನಲ್ಲಿ ನನಗೆ ಯಾವಾಗಲೂ ತುಂಬ ಸ್ನೇಹ ಹಾಗೂ ಪ್ರೀತಿ. ನೀನು ಭೀಷ್ಮನು ಬದುಕಿರುವಾಗ ನಿಮ್ಮ ಮಕ್ಕಳು ಹೀಗೆ ಪರಸ್ಪರ ವಿರೋಧ ಬೆಳೆಸುವುದು ಸರಿಯಲ್ಲ. ನೀನು ಇಬ್ಬರಿಗೂ ಮಧ್ಯಸ್ಥನಾಗಿ ಅವರನ್ನು ನಿಗ್ರಹಿಸಲು ಅನುಗ್ರಹಿಸಲು ಸಮರ್ಥನಾಗಿರುವೆ. ಹೀಗಿದ್ದು ಈ ಘೋರವಾದ ದುರ್ನೀತಿಯನ್ನು ನೋಡುತ್ತಾ ಹೇಗೆ ಸುಮ್ಮನೆ ಉದಾಸೀನನಾಗಿರುವೆ. ಸಭೆಯಲ್ಲಿ ನಡೆಸಿದ ಈ ದರೋಡೆ ನಿನಗೆ ಮುನಿಜನಗಳಿಂದ ಮರ್ಯಾದೆ ತರುವಂಥದ್ದಲ್ಲ. ದುರ್ಯೋಧನ ಪಾಂಡವರಿಗೆ ದ್ರೋಹ ಮಾಡಬೇಡ. ಹಾಗಾದರೆ ಪಾಂಡವರಿಗೂ ಕೌರವರಿಗೂ ಲೋಕಕ್ಕೂ ಹಿತವಾಗುತ್ತದೆ. ಅವರು ಶೂರರು, ಸತ್ಯವ್ರತರು, ಹಿಡಂಬ, ಕಿರ್ಮೀರ ಮುಂತಾದ ರಾಕ್ಷಸರನ್ನು ಕೊಂದು ಹಾಕಿದವರು. ರಾಜಸೂಯ ಯಾಗಕ್ಕೆ ಮುಂಚೆ ಭೀಮನು ಜರಾಸಂಧನನ್ನು ಹೇಗೆ ಬಲಿ ಹಾಕಿಬಿಟ್ಟ ನೋಡು. ವಾಸುದೇವನು ಅವರಿಗೆ ನೆಂಟ, ದೃಷ್ಟದ್ಯುಮ್ನನು ಭಾವಮೈದುನ. ಇಂಥವರ ಮೇಲೆ ನರಮನುಷ್ಯರು ಯಾರು ಸಹ ಕೈ ಮಾಡಬಲ್ಲರು. ಆದ್ದರಿಂದ ಅವರೊಡನೆ ಶಾಂತಿಯಿಂದಿರು. ನನ್ನ ಮಾತು ಕೇಳು, ಮೃತ್ಯುವಿಗೆ ತುತ್ತಾಗಬೇಡ ಎಂದನು. ಅವನು ಇನ್ನು ಈ ಮಾತುಗಳನ್ನು ಆಡುತ್ತಿರುವಾಗಲೇ ದುರ್ಯೋಧನನು ಆನೆಯ ಸೊಂಡಿಲಿನಂತಿದ್ದ ತನ್ನ ತೊಡೆಯನ್ನು ತಟ್ಟಿ ಮುಗುಳ್ನಗುತ್ತಾ ತನ್ನ ಹೆಜ್ಜೆಯಿಂದ ನೆಲವನ್ನು ಕೆರೆಯುತ್ತಿದ್ದನು. ಯಾವ ಮಾತನ್ನು ಆಡಲಿಲ್ಲ. ಇದನ್ನು ನೋಡಿದ ಮೈತ್ರೇಯರಿಗೆ ಕೋಪ ಬಂತು. ಕಣ್ಣುಗಳು ಕೆಂಪೇರಿದವು. ವಿಧಿಪ್ರೇರಿತರಾಗಿ ಕೈಯಲ್ಲಿ ನೀರು ತೆಗೆದುಕೊಂಡು ನನ್ನನ್ನು ಅಲಕ್ಷಿಸಿ ನಾನು ಹೇಳಿದ್ದನ್ನು ಗರ್ವದಿಂದ ನಿರಾಕರಿಸಿದ್ದಕ್ಕೆ ಜಾಗ್ರತೆಯಾಗಿಯೇ ಫಲ ಬರುತ್ತದೆ. ನೀನು ಮಾಡಿದ ದ್ರೋಹದಿಂದ ದೊಡ್ಡ ಯುದ್ಧ ಹುಟ್ಟುತ್ತದೆ. ಅದರಲ್ಲಿ ಭೀಮನು ಗದೆಯ ಏಟುಗಳಿಂದ ನಿನ್ನ ಈ ತೊಡೆಯನ್ನು ಮುರಿಯುತ್ತಾನೆ ಎಂದು ಶಾಪ ಕೊಟ್ಟರು. ಧೃತರಾಷ್ಟ್ರನು ಮುನಿಯನ್ನು ಸಮಾಧಾನಗೊಳಿಸಿ ಹೀಗಾಗುವುದು ಬೇಡ ಎಂದು ಪ್ರಾರ್ಥಿಸಿದನು. ಮೈತ್ರೇಯರು, ನಿನ್ನ ಮಗನು ನ್ಯಾಯವಾದ ರೀತಿಯಲ್ಲಿ ಶಾಂತನಾಗಿ ನಡೆದುಕೊಂಡರೆ ಶಾಪವು ಫಲಕಾರಿಯಾಗುವುದಿಲ್ಲ, ಇಲ್ಲದಿದ್ದರೆ ಆಗಿಯೇ ಆಗುತ್ತದೆ ಎಂದು ಹೊರಟು ಹೋದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.